ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆದರೂ ನಾನು ಇವತ್ತು ಬೇಗ ಎದ್ದಿದ್ದೀನಿ. ಏನಕ್ಕಪ್ಪ ಅಂತಂದರೆ ಇವತ್ತು ನಮ್ಮ ಮನೇಲಿ ನಾಗರ ಪೂಜೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಟೀ ಮಾಡಿಕೊಂಡು ಕೊಡೋಣ ಅಂತ ಟೀಗಿಟ್ಟು ಹೊರಗಡೆ ಹೋಗಿ ನೋಡಿದರೆ ಇನ್ನೂ ಸ್ವಲ್ಪ ಬೆಳಗ್ಗೆ ಆಗಬೇಕಾಗಿತ್ತು. ಸೊ ನೆಕ್ಸ್ಟು ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಇವತ್ತು ಏನಕ್ಕಪ್ಪ ನಾಗರ ಪೂಜೆ ಇವತ್ತು ಸ್ಪೆಷಲಾಗಿ ಮಾಡ್ತಾಯಿದ್ದಾರೆ ಅಂತ ಅನ್ಕೋಬೋದು. ಹೇಳ್ತೀನಿ ಕಾರಣ ಏನು ಅಂತ ಇದೆ. ನೆಕ್ಸ್ಟ್ ಇವಾಗ ಸ್ನಾನಕ್ಕೆ ಹೋಗೋಣ ಅಂತ ಬಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಸ್ನಾನಕ್ಕೆ ಹೋಗಿಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದೆ. ನೆಕ್ಸ್ಟು ಇವಾಗ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದೆ. ಅಡುಗೆ ಎಲ್ಲ ರೆಡಿ ಮಾಡಿದ್ದಾದಮೇಲೆ ಪೂಜೆ ಮಾಡಿ ನೆಕ್ಸ್ಟು ಏನಕ್ಕಪ್ಪ ವಿಡಿಯೋ ಲೆಂತಿಯಾಗಿ ಮಾಡೋಕ್ಕಾಗಿಲ್ಲ ಇದನ್ನು, ಯಾಕೆಂದರೆ ಫುಲ್ ನನಗೆ ಟೈಮ್ ಇರಲ್ಲ. ಯಾಕೆಂದರೆ ಎಲ್ಲ ಅಡುಗೆ ನಾನೇ ಮಾಡಬೇಕಾಗಿತ್ತು. ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡೋದ್ರ ಜೊತೆಗೆ. ನೆಕ್ಸ್ಟು ಅಡುಗೆ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ನಾವು ನಾಗರ ಪೂಜೆ ಮಾಡೋಣ ಅಂತ ಹೋದ್ವಿ. ಇವತ್ತು ಸಿಕ್ಕಾಪಟ್ಟೆ ಮಳೆ ಇತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ಇವತ್ತು ಫುಲ್ ಮಳೆ ಬರ್ತಾನೆ ಇತ್ತು. ಈವ್ನಿಂಗ್ ಆದ್ರೂ ಅಷ್ಟೇ, ಬೆಳಗ್ಗೆನೂ ಫುಲ್ ಜಡಿ ಥರ ಇತ್ತು. ಇವಾಗ ನಾಗರ ಪೂಜೆನ ಮುಗಿಸ್ತಾ ಇದ್ದೀವಿ. ಏನಕ್ಕೆ ನಾಗರ ಪೂಜೆ ಈ ಟೈಮಲ್ಲಿ ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಾವು ಯುಗಾದಿ ಹಬ್ಬದ ದಿನ ನಮ್ಮ ಮನೇಲಿ ಯಾವಾಗಲೂ ನಾಗರ ಪೂಜೆ ಮತ್ತು ಹಿರಿಯರಿಗೆ ಪೂಜೆನ ಮಾಡ್ತಾ ಇದ್ದಿದ್ದು. ಸೊ ಈ ಸಲ ನಮ್ಮಪ್ಪ ತೀರ್ಕೊಂಡಿದ್ದು ಸೂತ್ಕ ಇದ್ದಿದ್ದರಿಂದ ನಮ್ಮಪ್ಪ ಯುಗಾದಿ ಹಬ್ಬದ ಹಿಂದಿನ ದಿನ ತೀರ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಇವಾಗ ಪೂಜೆನ ಮುಗಿಸ್ತಾ ಇದ್ದೀವಿ. ನಾಗರ ಪೂಜೆನ ಒಂದು ವರ್ಷವೂ ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ಇವಾಗ ಸ್ವಲ್ಪ ಆಗಲೇ ನಮ್ಮಪ್ಪ ತೀರ್ಕೊಂಡು ಒಂದು 3 ತಿಂಗಳಾಗಿರ್ಬೋದು. ಸೊ ಇವಾಗ ಪೂಜೆನ ಕಂಪ್ಲೀಟ್ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀವಿ. ನೆಕ್ಸ್ಟು ನಾಗರ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಹಿರಿಯರಿಗೆ ಪೂಜೆ ಮಾಡೋಣ ಅಂತ ಬಂದ್ವಿ. ಹಿರಿಯರು ಯಾರಪ್ಪ ಅಂತಂದರೆ ಮನೆಯವರಿದ್ದಾರಲ್ಲ, ಅವರ ಅಮ್ಮ ಮತ್ತು ಅವರ ಅಜ್ಜಿ ಮತ್ತು ಅವರ ತಾತ. ಅವರಿಗೆ ಮನೇಲಿ ಏನೇನು ಮಾಡಿರ್ತೀವಿ ಮತ್ತು ಅವ್ರಿಗೆ ಏನು ಇಷ್ಟ ಆಗಿರುತ್ತೆ ಅದನ್ನೆಲ್ಲ ಮಾಡಿ, ಇವಾಗ ನಾರ್ಮಲಾಗಿ ನೀವು ಎಲ್ಲ ಯಾವ ಥರ ಮಾಡ್ತೀರಾ ಹಿರಿಯರಿಗೆ ಪೂಜೆ, ಅವರ ಗುಂಡಿ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಇಷ್ಟ ಇರೋದನ್ನು ಎಲ್ಲನೂ ಮಾಡ್ಕೊಂಡೋಗಿ, ಅಥವಾ ನಮ್ಮ ಮನೇಲಿ ಮಾಡಿರೋದನ್ನು ಎಲ್ಲನೂ ತೊಗೊಂಡೋಗಿ ಅವರಿಗೆ ಅರಿಶಿನ ಕುಂಕುಮ ಹೂ ಎಲ್ಲ ಇಟ್ಟು ಮತ್ತು ಅವ್ರು ಇಷ್ಟಪಡೋದು ಎಲ್ಲನೂ ಇಟ್ಟು ಪೂಜೆನ ಮಾಡಿಕೊಂಡು ಬರೋದು. ಆ ಥರ ಪೂಜೆನ ಮುಗಿಸ್ಕೊಂಡು ಇವತ್ತು ನಾವು ಬಂದ್ವಿ. ಇದನ್ನು ಯುಗಾದಿ ಹಬ್ಬದ ದಿನ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಕಂಪ್ಲೀಟ್ ಮಾಡಿಕೊಂಡು ಬಂದ್ವಿ. ಸೊ ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಈಚೆ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿತ್ತು. ಇವತ್ತು ಬೆಳಗಿಂದ ಏನು ಅಂತ ಗೊತ್ತಿಲ್ಲ, ಈ ಸಂಡೇ ಅಂತೂ ಫುಲ್ ಮಳೆ ಬರ್ತಾನೆ ಇತ್ತು. ಯಾವ ರೇಂಜಿಗೆ ಮಳೆ ಅಂತಂದರೆ ನೋಡಿ, ಅಲ್ಲಿ ಯಾವ ರೇಂಜಿಗೆ ತುಂಬ ಹೋಗ್ತಾನೆ ಇದೆ. ಕೆಸರೆಲ್ಲ ನಿಂತಿರೋದು ನೀವೇ ನೋಡ್ಬೋದು. ಈ ಮನೆ ಮೇಲೆ ಎಷ್ಟು ನೀರು ನಿಂತಿದೆ. ಮಳೆ ಬೆಳಗ್ಗೆಯಿಂದನೇ ಇದೇ ಥರ ಇದೆ, ಅಷ್ಟು ಸಿಕ್ಕಾಪಟ್ಟೆ ಮಳೆ. ಬಟ್ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಈ ಥರ ಮಳೆ ನಾನೇನು ಅಂದ್ಕೊಂಡೆ ಯಾವುದೋ ಇವತ್ತು ಕೆರೆ ತುಂಬೋಗುತ್ತೆ ಅಂತ. ಸೊ ತುಂಬ ಚೆನ್ನಾಗಿತ್ತು ಮಳೆ, ಇವತ್ತು ಚೆನ್ನಾಗಿತ್ತು. ನೆಕ್ಸ್ಟು ಇವಾಗ ಈವ್ನಿಂಗ್ ಆಗಿತ್ತು. ಮನೇಲಿ ದೀಪ ಹಚ್ಚಿ ದೀಪ ನೋಡ್ಕೊಂಡು ಸುಮ್ಮನೆ ಕೂತಿದ್ದೆ. ಅಂದರೆ ಏನು ಅಂತಂದರೆ ಮನೇಲಿ ಒಂಥರ ನೆಮ್ಮದಿ ಥರ ಅಂತ ಅನ್ನಿಸ್ತಾಯಿತ್ತು. ಸೊ ಇದೊಂದು ಪೂಜೆ ಮಾಡಲಿಲ್ವಲ್ಲಪ್ಪ ಅನ್ನೋ ಒಂದು ಮನಸ್ಸಲ್ಲಿ ಕೊರಗನದಿತ್ತು. ಸೊ ಪೂಜೆ ಎಲ್ಲ ಮುಗಿಸಿ ನಮ್ಮ ಪವನ್ ಕುಮಾರ್ ಅವರು ಇವಾಗ ಏನು ಬೆಳಗಿಂದ ಒಬ್ಬಟ್ಟು ತಿಂದಿರಲಿಲ್ಲ. ಸೊ ಇವಾಗ ಒಬ್ಬಟ್ಟು ತಿಂತಾಯಿದ್ದಾರೆ. ನನಗೆ ಒಬ್ಬಟ್ಟು ಅಂದರೆ ಅಷ್ಟು ಇಷ್ಟ ಇಲ್ಲ, ನಾನು ಒಬ್ಬಟ್ಟು ತಿನ್ನೋದಿಲ್ಲ. ಮಾಡಿದ್ದೀನೋ ಒಂದು ಒಬ್ಬಟ್ಟು ತಿಂದೇ ಇಲ್ಲ. ಸೊ ಮನೇಲಿ ಸಂಜೆ ಈವ್ನಿಂಗ್ ಆಗಿತ್ತು, ಮನೇಲಿ ದೀಪ ಎಲ್ಲ ಹಚ್ಚಿ ಸುಮ್ಮನೆ ಕೂತಿದ್ವಿ. ಆಮೇಲಿಂದ ನಾಗರ ಪೂಜೆ ಮುಗಿಸಿ ವಾಪಸ್ ಬರ್ತಾ ಹಾಗೆ ಅಕ್ಕ ಬಾವ ಎಲ್ಲ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗಿದ್ರು. ಸೊ ಈವ್ನಿಂಗು ನಮಗೂ ಊಟ ಮಾಡೋದಕ್ಕೆ ಬರೋಕ್ಕೆ ಹೇಳಿದರು. ಇವಾಗ ಹೋಗಿ ಊಟನ ಮುಗಿಸ್ಕೊಂಡು ಬರಬೇಕಾಗಿತ್ತು. ಮತ್ತು ಇವತ್ತು ಯಾವಾಗ ರೆಸ್ಟ್ ಮಾಡ್ತೀವಪ್ಪ ಅನಿಸ್ಬಿಟ್ಟಿತ್ತು. ಏಕೆಂದರೆ ಫುಲ್ ಸುಸ್ತಾಗಿರುತ್ತಲ್ವ. ಏನಾದರೂ ಮನೇಲಿ ಪೂಜೆ ಆಗಿರ್ಬೋದು, ಸಮಥಿಂಗ್ ಏನಾದರೂ ಸ್ಪೆಷಲ್ ಏನಾದರೂ ಇದ್ದರೆ ಅವತ್ತು ಫುಲ್ಲು ಒಂಥರ ಸಾಕಾದಂಗೆ ಅನಿಸ್ತಿರುತ್ತೆ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬಂದ್ವಿ. ಲಾಸ್ಟಲ್ಲಿ ಹೇಳೋದಂತೂ ಇಷ್ಟೇ, ಊರಲ್ಲಿರೋ 3 ಜನ 100 ಥರ ಮಾತಾಡೋದ್ರು. ಗಂಡ ಹೆಂಡತಿ ಸಂಬಂಧ ಯಾವಾಗಲೂ ಗಟ್ಟಿಯಾಗಿರಬೇಕು. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ವಿಡಿಯೋನ ಎಲ್ಲರೂ ಇಲ್ಲಿವರೆಗೂ ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.